ನಾವೆಲ್ಲರೂ 13ನೇ ತಾರೀಕು ವೀರೇಶ್ ಅಲ್ಲಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ಅಭಿಮಾನಿಗಳು ಎಲ್ಲರೂ ಆಕಾಶ್ ನೋಡಿದ್ವಿ. For business and personal promotions, please contact 9686376663. ಅಂಡ್ ಮೊದಲನೇ ಬಾರಿ ನೋಡ್ದಾಗಿತ್ತು ಇದನ್ನ, ಒಂದು 50 ಸತಿ ನೋಡಿದ್ದೀನಿ ನಾವು ಮೂವಿನ, ಆದ್ರೂ ಮೊದಲನೇ ಬಾರಿ ಎಲ್ಲರ ಜೊತೆ ಕುತ್ಕೊಂಡು ನೋಡ್ದಾಗಿತ್ತು. ಅಷ್ಟು ಎಂಜಾಯ್ ಮಾಡಿದ್ದೀವಿ. ಅಂಡ್ ಇಡೀ ಸಿನಿಮಾ ಪೂರ್ತಿ ನಮಗೆ ಆ ಹಾಡುಗಳು, ಆ ಡೈಲಾಗ್ಸು, ಅವ್ರ ಸ್ಟಂಟ್ಸು, ಅವ್ರ ಡ್ಯಾನ್ಸ್ ನೋಡಿ ಫುಲ್ ಗೂಸ್ ಬಂಪ್ಸ್ ಮೂಮೆಂಟ್ಸ್ ನಮ್ಗೆಲ್ಲರಿಗೂ. ತುಂಬಾ ಖುಷಿ ಆಯ್ತು ಇವತ್ತು ನನಗೆ ನೋಡಿ ನನ್ನ ಕುಟುಂಬದ ಜೊತೆ. ಬೆಳಿಗ್ಗೆ ನೀವು ಒಂದು ವಿಡಿಯೋ ಕೂಡ ನೋಡ್ತಾ ಇದ್ದಾಗ ಹೇಳ್ತೀವಿ ಗೂಸ್ಬಂಪ್ಸ್ ಆಗ್ತಿದೆ ಅಂತ ಹೇಳ್ತಾ ಇದ್ರಿ. ಸೊ ಬೇರೆ ಏನೇನು ಅಂದ್ರೆ ರಮ್ಯಾ ಅವರು ಕೂಡ ಆಕ್ಟಿಂಗ್ ಚೆನ್ನಾಗಿತ್ತು ಅಂತ ಹೇಳಿ. ಅಫ್ ಕೋರ್ಸ್ ಅವರು ಅಹೆಡ್ ಆಫ್ ಟೈಮ್, ಅಂದ್ರೆ ನಾವ್ ಇವಾಗ ಏನ್ ಫ್ಯಾಷನ್ ಸೆನ್ಸ್ ಅಂತ ಎಲ್ಲ ನಾವು ಕಲಿತಾ ಇದೀವಲ್ಲ, ಅದನ್ನ ಅವ್ರು ಅವಾಗ್ಲೇ ಮಾಡಿದ್ದಾರೆ. ಸೊ ಅವ್ರ ಮೇಕಪ್, ಅವ್ರ ಹೇರ್, ಕಾಸ್ಟ್ಯೂಮ್ಸು, ಮತ್ತೆ ಏನಂತಾರೆ ಆ ಆಟಿಟ್ಯೂಡು ಎಲ್ಲ ಹೀರೋಯಿನ್ಗಳಿಗೂ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಎಸ್, ಬೋತ್ ಆಫ್ ದೆಮ್, ಅವ್ರಿಬ್ರು ಸ್ಕ್ರೀನ್ ಅಲ್ಲಿ ಅವ್ರ ಕೆಮಿಸ್ಟ್ರಿ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಅಪ್ಪು ಸರ್ ಅಂದ್ರೆ ಡ್ಯಾನ್ಸ್ ಫೈಟ್ ಗೆ ಫೇಮಸ್. ಸೊ ಇದರಲ್ಲಿ ಯಾವ ತರ ಇತ್ತು ಡ್ಯಾನ್ಸ್ ಫೈಟ್ ಅಂತ? ಡ್ಯಾನ್ಸ್ ಫೈಟ್ ಯಾರು ಹೇಳೋ ಹಾಗೆ ಇಲ್ಲ. ಆ ಎನರ್ಜಿ, ಆ ಪವರ್ ನೋಡಿದ್ರೇನೆ ನಮ್ಗೆಲ್ಲ ಮೋಟಿವೇಶನ್. ನಾವು ನಾಳೆಯಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಪ್ಪ, ನಾವು ಈ ತರ ಮಾರ್ಷಲ್ ಆರ್ಟ್ಸ್ ಅದು ಇದು ಎಲ್ಲ ಕಲಿಬೇಕಪ್ಪ. ಆಕ್ಟರ್ಸ್ ಅಂದ್ರೆ ಎಲ್ಲ ಕಲಿಬೇಕು ಅನ್ನೋದನ್ನ ಅವರಿಂದ ನಾವು ನೋಡಿ ಇನ್ಸ್ಪಿರೇಷನ್ ತಗೊಂಡಿರೋದು. ಸೊ ಅಪ್ಪು ಸರ್ ಅವ್ರದ್ದು ಈಗ ಕೆಲವು ಫಿಲ್ಮ್ಗಳು ರಿಲೀಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಯಾವ ಫಿಲ್ಮ್ ರಿಲೀಸ್ ಆಗ್ಬೇಕು ಅಂತ ನಿಮ್ಮ ನೆಕ್ಸ್ಟ್ ಮಿಲನ. ನನಗಿಷ್ಟ ಮಿಲನ, ಯಾಕಂದ್ರೆ ನಾನು ಕೂಡ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಪಾತ್ರ ಮಾಡಿದ್ದೀನಿ ಮಿಲನದಲ್ಲಿ. ಅವ್ರ ಜೊತೆ ಒಂದು ಚಿಕ್ಕ ಸೀನ್ ಮಾಡಿದ್ದೀನಿ. ಸೊ ಹಾಗಾಗಿ ಮಿಲನ ಯಾವುದೇ ರಿಲೀಸ್ ಆದ್ರೂ ನಾವೆಲ್ಲರೂ ಬಂದು ನೋಡ್ತೀವಿ, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆಕಾಶ್ ನೋಡಿ, ಅಂಡ್ ಎಲ್ಲ ಅಭಿಮಾನಿಗಳಿಗೂ ಇಟ್ಸ್ ಎ ಟ್ರೀಟ್. ಥ್ಯಾಂಕ್ ಯು ಸೋ ಮಚ್. ಅಣ್ಣ ನೆಕ್ಸ್ಟ್ ಸಲ ನಾನು ಆರ್ಸಿಬಿದೆ ಕಪ್ಪು. ನೆಕ್ಸ್ಟ್ ಸಲ ನಾನು ಆರ್ಸಿಬಿದೆ ಕಪ್ಪು. ಎಷ್ಟು ವರ್ಷಗಳಾದ್ರೂ ಅಭಿಮಾನಿಗಳ ಮನೆ ದೇವರು ನಮ್ಮ ಅಣ್ಣ ಅಪ್ಪು. ಎಷ್ಟು ವರ್ಷಗಳಾದ್ರೂ ಮನೆ ದೇವರು, ಅಭಿಮಾನಿಗಳ ಮನೆ ದೇವರು ಅಪ್ಪು. ಅದು ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ. ಆ ರಾವಣನ ಸಾಯಿಸಕ್ಕೆ ರಾಮ ಬಿಟ್ಟಿದ್ದು ಬಾಣ. ಆ ರಾವಣನ ಸಾಯಿಸಕ್ಕೆ ರಾಮ ಬಿಟ್ಟಿದ್ದು ಬಾಣ. ಆದ್ರೆ ಅಪ್ಪೋಣ ಯಾವತ್ತಿದ್ರು ನಮ್ಮ ಕನ್ನಡಿಗರ ಪ್ರಾಣ. 100% ವಿ ಲವ್ ಯು ಅಪ್ಪು ಬಾಸ್, ವಿ ಲವ್ ಯು. ನಾನು ಇನ್ನೊಂದು ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ಅಪ್ಪೋಣಂಗೆ ಪ್ರಾಣ ಅವ್ರ ಫ್ಯಾನ್ಸು. ಆದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಪ್ಪೋಣ ಒಂಥರ ಯಾರು ಮಾಡೋಕ್ಕಾಗಲ್ಲ ಡ್ಯಾನ್ಸು. ಓನ್ಲಿ ಆ ಫೈಟ್ ಸ್ಟಂಟ್ಸು, ಆ ಡ್ಯಾನ್ಸು, ಆ ನಗುಮುಖದ ಒಡೆಯ ಕನ್ನಡಿಗ ಅಂತ ಬದುಕಿರೋವರೆಗೂ ಅಪ್ಪೋಣ 100% ಎಲ್ಲರ ಮನಸ್ಸಲ್ಲೂ ಬದುಕಿರ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೇವರು ಥಿಯೇಟ್ರಿಗೆ ಬಂದಿದ್ದಾರೆ, ದಯವಿಟ್ಟು ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡೋಗ್ರಿ ಆ ದೇವ್ರದ್ದು. ಜಯಪ್ಪ ಬಾಸ್, ಲವ್ ಯು. ಬಡ ದೇವ್ರ ಮೇಲೆ ಮಾತ್ರ ತುಂಬಾ ಬೇಜಾರಿದೆ. ಅವ್ರದ್ದು ಎಲ್ಲ ಫಿಲ್ಮ್ ನೋಡಿದೀನಿ ಅಂತ ಹೇಳಿದ್ರೆ ಇವಾಗ ರಿಲೀಸ್ ಆಗ್ತಿದೆ ಎಲ್ಲ ಸಿನಿಮಾಗಳು, ಯಾವ್ದು ನೆಕ್ಸ್ಟ್ ರಿಲೀಸ್ ಆಗ್ಬೇಕು ಅಂತ ನಿಮ್ದು ಒಂದು ಅಣ್ಣ? ಪ್ರತಿಯೊಂದು ಅಣ್ಣ ಇವಾಗ ನಾನು ಹೆಂಗೆ ಗೊತ್ತಾ ಅಣ್ಣ, ನಾನೊಂದು ಮಾತು ಹೇಳ್ತೀನಿ ನೋಡಿ. ಅಮೂಲ್ಯ ಅವರು ಎಲ್ಲ ನಮ್ಮ ಪರ್ಜರಿ ಬೆಸ್ಟ್ ಟೀಮ್ ಎಲ್ಲ ಬಂದಿದ್ದೀವಿ. ಅಮೂಲ್ಯ ಅವ್ರು ಬಂದ್ಬಿಟ್ಟು ಡಿ ಬಾಸ್ ಡೈಹರ್ಡ್ ಫ್ಯಾನು. ನಮ್ಮ ಇವ್ರು ಬಂದು ಸುಕ್ರೋತ್ ಅವ್ರು ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರ ಡೈಹರ್ಡ್ ಫ್ಯಾನು. ಇನ್ನು ಇವ್ರು ಬಂದ್ಬಿಟ್ಟು ಯಶೋರ್ ಫ್ಯಾನು. ಇದು ಹೆಂಗೆ ಗೊತ್ತಾ, ಅಪ್ಪಣ್ಣ ಸಿನಿಮಾ ಅಂದರೆ ನಿಮಗೆ ಹೆಂಗೆ ಗೊತ್ತಾ? ಅಪ್ಪಣ್ಣ ಸಿನಿಮಾ ಒಂದೇ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಡಿ. ಪ್ರತಿಯೊಬ್ಬರು ಹೀರೋ ಅಭಿಮಾನಿಗಳು ಸೇರಿಕೊಂಡು ಆ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಚರಿಸೋ ಹಬ್ಬ ಅಪ್ಪು. ಪ್ರತಿಯೊಬ್ಬರು ಹೀರೋ ಅಭಿಮಾನಿಗಳು ಸೇರ್ಕೊಂಡು ಆಚರಿಸೋ ಹಬ್ಬ ಅಪ್ಪು. ಅವ್ರದ್ದು ಯಾವ ಸಿನಿಮಾ ರಿಲೀಸ್ ಆದ್ರೂ ಪ್ರತಿಯೊಬ್ಬರು ಬಂದ್ಬಿಟ್ಟು ಖುಷಿಯಿಂದ ನೋಡ್ತೀವಿ. ಆ ನಗುಮುಖದ ಒಡೆಯನ ನೋಡೋಕ್ಕೆ ಯಾವ ಸಿನಿಮಾ ಬಂದರೆ ಅಣ್ಣ, ಅವ್ರು ಬರೀ ಥಿಯೇಟ್ರಲ್ಲಿ ಕಾಣಿಸಿದ್ರೆ ಅಣ್ಣ ಎಲ್ಲ ನಗ್ತಿದ್ದಾರೆ ಅಣ್ಣ. ಬಟ್ ನಗು ಜೊತೆಗೆ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರ್ತಾ ಇದೆ ಅಣ್ಣ. ಅದು ಎಲ್ಲರಿಗೂ ಗೊತ್ತಾಗ್ತಿದೆ ಅಣ್ಣ. ಬಟ್ ನಿಮಗೆ ಆ ದೇವ್ರನ್ನ ಬಂದ್ಬಿಟ್ಟು ಥಿಯೇಟ್ರಲ್ಲಿ ನೋಡ್ರಿ. ಜಯಪ್ಪು ಬಾಸ್ ಅವ್ರು 100% ಯಾರೇ ಆಗಿರ್ಲಿ ಕನ್ನಡಿಗರು ಬದುಕೋರ್ವರೆಗೂ ಅವ್ರ ಮನಸ್ಸಲ್ಲಿ ಅಪ್ಪು ಬಾಸ್ ಇರ್ತಾರೆ. ಜಯಪ್ಪು ಬಾಸ್. ಥ್ಯಾಂಕ್ ಯು ಸರ್. ಮತ್ತೆ ಪುನೀತ್ ರಾಜ್ಕುಮಾರ್ ಬರಬೇಕು ಸರ್. ರೀ-ರಿಲೀಸ್ ಟ್ರೆಂಡ್ ಎಲ್ಲರೂ ಅವರು ಇವರು ಅಂತಾರೆ. ರೀ-ರಿಲೀಸ್ ಅಂದ್ರೆ ಏನು ಅಂತ ಬಾಸ್ ತೋರಿಸಿದ್ದಾರೆ. ಚೆನ್ನಾಗಿ ಅನಿಸ್ತು. ಸೂಪರ್ ಮೂವಿ. ಎಲ್ಲ ಫ್ಯಾಮಿಲಿ ಅವ್ರು ಬಂದು ಕಣ್ಣು ಮುಚ್ಕೊಂಡು ಆರಾಮಾಗಿ ನೋಡ್ಬೋದು. ದೇವ್ರ ಪಿಕ್ಚರ್ ಹೆಂಗಿದೆ ನೋಡಿ. ಅದೇ ದೇವ್ರು ಯಾವತ್ತು ದೇವ್ರೆ. ಸೂಪರ್. ಏನು ಹೇಳೋದು ಸರ್, ಒಂದು ಸ್ವಲ್ಪ ಭಾವುಕರಾಗ್ತೀವಿ, ಸ್ವಲ್ಪ ಸಂತೋಷ ಪಡ್ತೀವಿ. ಫಿಲಮ್ ಮುಗಿತಾ ಇದ್ದಂಗೆ ಮತ್ತೆ ಅಳು ಬರಂಗಾಗುತ್ತೆ. ನಾವೆಲ್ಲ ನಿಜವಾಗ್ಲೂ ಅಪ್ಪು ಸರ್ ಅಭಿಮಾನಿಗಳಾಗಿರೋದೇ ಒಂದು ಸಂತೋಷ, ಅಭಿಮಾನ. ಮೂವಿ ನೋಡಿ, ಹೊಸ ಫಿಲಮ್ಗಿಂತ ಯಾವುದ್ರಲ್ಲಿ ಏನು ಕಮ್ಮಿ ಇದೆ. ಅವ್ರ ಅಭಿಮಾನ ಎಷ್ಟು ಇಟ್ಕೊಂಡಿದ್ದಾರೆ ನೋಡಿ. ನಾವು ಅವ್ರ ಫ್ಯಾನ್ಸ್ ಆಗಿರೋದೇ ಒಂದು ಇದು. ಆ ಮೂವಿನಲ್ಲಿ ಎಷ್ಟು ಇವತ್ತಿನ ಕಾಲಕ್ಕೂ ನಾವು ಬದುಕೋಕೆ ಏನೇನು ಬೇಕು ಅಷ್ಟು ಟಿಪ್ಸು. ಯಾವಾಗಲೂ ಅಪ್ಪು ಸರ್ ಇದ್ದಾಗ ಎನರ್ಜಿ ಇಟ್ಕೊಂಡು ಬರ್ತಾಯಿದ್ದೋ, ಆ ಎನರ್ಜಿ ಹಂಗೆ ಇದೆ. ಬಟ್ ದುಃಖನ ತೊಗೊಂಡು ಈಚೆ ಬರ್ತೀವಿ. ಸ್ವಲ್ಪ ನೋವಾಗತ್ತಲ್ವಾ ಅಷ್ಟೇ. ನನ್ನ ಮಗಳು ಹುಟ್ಟೇ ಇರಲಿಲ್ಲ. ಈಗ ಮತ್ತೆ ಯಾರಮ್ಮ ಅದು? ಅಪ್ಪು ಮಾಮನ ಮೂವಿ ಚೆನ್ನಾಗಿತ್ತು. ಹೇಳಮ್ಮ. ಎಲ್ಲ ಇಷ್ಟ ಆಗುತ್ತೆ. ಯಾವಾಗಲೂ ಹ್ಯಾಪಿಯಾಗಿರ್ಬೇಕು ಲೈಫಲ್ಲಿ ಅಷ್ಟೇ. ಇವತ್ತಿನ ಮಕ್ಳಿಗೂ ಸ್ಫೂರ್ತಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ನಾನು ಒಂದು ಹೇಳಕ್ಕೆ ಬಯಸ್ತೀನಿ. ಪುನೀತ್ ರಾಜ್ಕುಮಾರ್ ಫಿಲಮ್ಗಳು ಹೀಗೆ ರಿಲೀಸ್ ಆಗ್ತಾ ಇರಲಿ ಎವ್ರಿ ಇಯರ್ ಒನ್ಸು.
ಆಮೇಲೆ ಆ ಸಮಾಧಿ ಹತ್ರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕೆ ಈ ಸಂದರ್ಭದಲ್ಲಿ ತುಂಬ ಜನ ನೋಡ್ತಾ ಇರ್ತೀನಿ ಅದರಿಂದ. ಸರ್ ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಹೇಳಿ ಈ ಸೆಲೆಬ್ರೇಷನ್ ನೋಡ್ತಾ ಇದ್ರಲ್ಲ ಅಲ್ಟಿಮೇಟ್ ಸರ್. ನಾವು ಹೆಂಗೆ ಅಂತಂದರೆ ಅವ್ರು ಇಲ್ಲದೆ ಹೋಗ್ಲಿ, ಇಲ್ಲಿರ್ತಾರೆ. ಈ ಸೆಲೆಬ್ರೇಷನ್ ನೋಡ್ತಿದ್ರಲ್ಲ, ಯಾರೇ ಅಡ್ಡ ಬರಲಿ, ಯಾರೇ ಹೋಗ್ಲಿ, ಯಾವತ್ತಿದ್ರು ನಮ್ಮ ಬಾಸ್ ಸರ್. ಜೈ ಅಪ್ಪು ಬಾಸ್, ಲವ್ ಯು.